ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಜಗತ್ವಿಖ್ಯಾತ ಬಂಡವಾಳ ಹೂಡಿಕೆದಾರ, ದ ಗ್ರೇಟ್ ಇನ್ವೆಸ್ಟರ್ ವಾರನ್ ಬಫೆಟ್ ಹೇಳುವಂಥ ಸೂತ್ರಗಳಿವೆಯಲ್ಲ, ಅವು ನಮ್ಮ ಆಲೋಚನಾ ಶೈಲಿಯನ್ನೇ ಬದಲಿಸಿಬಿಡುತ್ತವೆ ಮತ್ತು ನಮ್ಮ ಬದುಕಿನ ಮೌಲ್ಯವನ್ನು ತಂತಾನೇ ವೃದ್ಧಿಗೊಳಿಸಿಬಿಡ್ತವೆ. ನಾವು ಯಾವುದನ್ನು ಸರಿ ಅನ್ಕೋತೀವೋ ಅದನ್ನು ಹೇಗೆ ತಪ್ಪು ಅಂತ ಸಾಬೀತು ಮಾಡುವುದರಲ್ಲಿ ವಾರನ್ ಬಫೆಟ್ ನಿಸ್ಸೀಮ. 1930ರಲ್ಲಿ ಜನಿಸಿದ ವ್ಯಕ್ತಿ, 15,000 ಕೋಟಿ ರೂಪಾಯಿಗಳ ಆಸ್ತಿಯ ಒಡೆಯ. 1958ರಲ್ಲಿ ಯಾವ ಮನೆಯಲ್ಲಿ ಈತ ವಾಸಿಸ್ತಾ ಇದ್ನೋ ಅದೇ ಮನೆಯಲ್ಲಿ ಕೊನೆಗಾಲದವರೆಗೂ ಇದ್ದಂಥ ಮನುಷ್ಯ. ಇವತ್ತಿನ ಧಾವಂತದ ಬದುಕಿನಲ್ಲಿ, ಇವತ್ತಿನ ಸೋಷಿಯಲ್ ಮೀಡಿಯಾ ಬದುಕಿನಲ್ಲಿ ನಾವು ಹೇಗೆ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಆತ ಹೇಳಿದ್ದಾನೆ. ಅದನ್ನು ಇವತ್ತು ತಮ್ಮ ಎದುರುಗಡೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ವಾರನ್ ಬಫೆಟ್ ಹೇಳ್ತಾರೆ, ನಮಗಿರುವಂಥ ಅತಿ ದೊಡ್ಡದಾದ ಸಮಸ್ಯೆ ಏನು ಅಂತಂದರೆ ಇವತ್ತು ಇರುವಂಥ ಸೋಷಿಯಲ್ ಮೀಡಿಯಾ, ಇವತ್ತು ಇರುವಂಥ ಧಾವಂತ, ಇವತ್ತು ಇರುವಂಥ ರೇಸು. ಬೆಳಗ್ಗೆ ಎದ್ದರೆ ನಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ, ಮೊಬೈಲ್ನ ನಾವು ಸ್ಟೇಟಸ್ ತೆಗಿತೀವಿ, ಸ್ಟೇಟಸ್ಸಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತೀವಿ. ಯಾರು ಮನೆ ಕಟ್ಟಿಸಿದ್ದಾರೆ, ಯಾರು ಹೊಸ ಕಾರ್ ತೊಗೊಂಡಿದ್ದಾರೆ, ಯಾರು ಗೃಹ ಪ್ರವೇಶ ಮಾಡಿದ್ದಾರೆ, ಯಾರು ಹೊಸ ಬಟ್ಟೆ ಹಾಕ್ಕೊಂಡಿದ್ದಾರೆ, ಯಾರು ಶಾಪಿಂಗ್ ಮಾಲಿಗೆ ಓಡಾಡಿದ್ದಾರೆ, ಎಲ್ಲದರ ಕಡೆ ನಮ್ಮ ಗಮನ ಹೊರಟು ಹೋಗುತ್ತೆ. ಸುಪ್ತವಾಗಿ ಅದು ನಮ್ಮನ್ನು ಪ್ರಚೋದನೆ ಮಾಡುತ್ತದೆ. ಯಾರೋ ಹೊಸ ಕಾರು ಕೊಂಡ ತಕ್ಷಣ ಆತನೇ ಕಾರು ಕೊಂಡಿದ್ದಾನೆ, ಆತನಿಗಿಂತ ಉತ್ತಮ ಸ್ತರದಲ್ಲಿರುವ ನಾನೇಕೆ ಆ ಕಾರನ್ನು ಕೊಳ್ಳಬಾರದು ಅಂತ ನಮ್ಮ ಮನಸ್ಸು ಹೇಳಲಿಕ್ಕೆ ಶುರು ಮಾಡುತ್ತದೆ. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಆ ರೇಸ್ಗೆ ಹೊರಟು ಹೋಗ್ತೀವಿ. ನಮಗೆ ಅದರ ಅಗತ್ಯ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ನಾವು ಆಲೋಚನೆಯನ್ನು ಮಾಡೋದಿಲ್ಲ. ಆದರೆ ಆತ ಕೊಂಡಿದ್ದಾನೆ ಅಂದ ಮೇಲೆ ನಾನು ಕೊಳ್ಳಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದುಬಿಡ್ತೀವಿ. ಪತ್ನಿ ತನ್ನ ಗೆಳತಿ ಮಾಲ್ನಲ್ಲಿ ಓಡಾಡಿದ ಫೋಟೋವನ್ನು ನೋಡ್ತಾಳೆ, ಗಂಡನಿಗೆ ಹೇಳ್ತಾಳೆ, ನೋಡಿ ನಿನ್ನೆ ಶನಿವಾರ ಭಾನುವಾರ ಅವರ ಇಡೀ ಕುಟುಂಬ ಬೆಳಗ್ಗೆಯಿಂದ ಸಂಜೆವರೆಗೂ ಮಜಾ ಮಾಡಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಹೋಟೆಲ್ನಲ್ಲಿ ಮಾಡಿದ್ದಾರೆ, ಮಧ್ಯಾಹ್ನ ಹೋಟೆಲ್ಗೆ ಇನ್ನೊಂದು ಕಡೆ ಹೋಗಿದ್ದಾರೆ ಊಟಕ್ಕೆ, ಸಂಜೆ ಮಾಲ್ನಲ್ಲಿದ್ದಾರೆ, ರಾತ್ರಿ ಸಿನಿಮಾ ಥಿಯೇಟ್ರಲ್ಲಿದ್ದಾರೆ. ಎಷ್ಟು ಆನಂದವಾಗಿ ಅವ್ರ ಸಮಯವನ್ನು ಕಳೀತಾ ಇದ್ದಾರೆ. ನಾವು ನೋಡಿ 2 ದಿವಸ ಮನೆಯಲ್ಲಿ ವೇಸ್ಟ್ ಮಾಡಿದ್ವಿ, 4 ಫೋಟೋಗಳು ಸಿಗಲಿಲ್ಲ ನಮ್ಗೆ ಸ್ಟೇಟಸ್ಗೆ ಹಾಕೊಳ್ಳಿಕ್ಕೆ ಅಂತ ಹೇಳ್ತೀನಿ ಗಂಡನಿಗೆ ಹೇಳ್ತಾಳೆ. ಮಗ ಬಂದು ಹೇಳ್ತಾರೆ ಸ್ಕೂಲಿಂದ ಬಂದ ತಕ್ಷಣ, ನೋಡಪ್ಪ ನಿನ್ನೆ ನನ್ನ ಫ್ರೆಂಡು ಅವರಪ್ಪ ಆತನನ್ನು ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗಿದ್ದಂತೆ, ಅಲ್ಲಿ ಕ್ಯಾಂಪ್ ಫೈರ್ ಹಾಕಿ ಡ್ಯಾನ್ಸ್ ಮಾಡಿದ್ರಂತೆ, ಅದರ ಫೋಟೋಗಳೆಲ್ಲ ತೋರಿಸಿದ, ತುಂಬ ಒಳ್ಳೆಯ ಜಾಗ ಅಪ್ಪ, ನಮ್ಮನ್ನಲ್ಲಿ ಕರ್ಕೊಂಡು ಹೋಗುವಂಥ ಮಗ ಹೇಳ್ತಾನೆ. ಇವತ್ತು ಬದುಕಿನಲ್ಲಿ ಈ ರೀತಿಯದಾದಂಥ ಘಟನೆಗಳು ಯಾರ ಜೀವನದಲ್ಲಿ ನಡೆದಿಲ್ಲ ನನಗೆ ಹೇಳಿ. ವಾರನ್ ಬಫೆಟ್ ಹೇಳ್ತಾರೆ, ನಮ್ಮ ಅಗತ್ಯಕ್ಕಿಂತ ಇತರರ ಬದುಕಿನ ಪರಿಗೆ ನಾವು ಬಲೆ ಬೀಳ್ತೀವಿ, ರೇಸ್ಗೆ ಬೀಳ್ತೀವಿ. ಹೀಗಾಗಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಬೇರೆಯವರಿಂದ ವ್ಯಾಲಿಡೇಷನ್ನ ಪಡೆಯಲಿಕ್ಕೆ, ಅವರೆದುರಿಗೆ ನಾವು ತುಂಬ ಸುಖವಾಗಿದ್ದೇವೆ, ಸಂತೋಷವಾಗಿದ್ದೇವೆ, ಸಂಭ್ರಮದಿಂದ ಬದುಕ್ತಾ ಇದ್ದೀವಿ ಅಂತ ತೋರಿಸಿಕೊಳ್ಳಲಿಕ್ಕೆ ನಮ್ಮ ಬಹುಪಾಲು ಆದಾಯ ಹೊರಟು ಹೋಗ್ತಾ ಇದೆ. ವಾರನ್ ಬಫೆಟ್ ಬಗ್ಗೆ ನೀವು ದಿನಗಟ್ಟಲೆ ಮಾತಾಡಬಹುದು, ಅಷ್ಟು ಸೂತ್ರಗಳನ್ನು ಆತ ಹೇಳ್ತಾ ಹೋಗ್ತಾನೆ. ನೀವು ನಿರೀಕ್ಷೆಯನ್ನು ಮಾಡಿರೋದಿಲ್ಲ ಅಂಥ ಮಾಲಿಕ್ಯುಲರ್ ವಿಷಯಗಳನ್ನು ಆತ ಚರ್ಚೆ ಮಾಡ್ತಾನೆ. ಇವತ್ತು ನಾನು ಮಾತನಾಡ್ತಾ ಇರೋ ವಿಷಯ ಬದುಕನ್ನು ಬಚ್ಚಿಟ್ಟುಕೊಳ್ಳಿ ಅಂತ. ಬದುಕನ್ನು ಬಟಾಬಯಲಲ್ಲಿ ತೆರೆದು ತೋರಿಸಬೇಡಿ, ನಿಮ್ಮ ಬದುಕನ್ನು ಬಚ್ಚಿಟ್ಟುಕೊಳ್ಳಿ. ಹಾಗೆ ನೀವು ಕಾಪಿಟ್ಟುಕೊಳ್ಳುವ ಮೂಲಕ ಮುಂದಿನ ದಿನಗಳು ಹೆಚ್ಚು ಸಮೃದ್ಧವಾಗಿರಲಿಕ್ಕೆ ಇದು ದಾರಿಯಾಗಬೇಕು. ಹಾಗಾದರೆ ಕಂಜೂಸಿ ಮಾಡಬೇಕಾ? ಖಂಡಿತವಾಗಿ ಕಂಜೂಸಿ ಮಾಡಬೇಕಾಗಿಲ್ಲ. ಜಿಪುಣತನದಿಂದ ಎಲ್ಲವನ್ನೂ ಕೂಡಿಡಬೇಕು, ಯಾವುದನ್ನೂ ಹೊರಗಡೆ ಚೆಲ್ಲಲೇಬಾರ್ದು, ಖರ್ಚು ಮಾಡಲೇಬಾರ್ದು ಅನ್ನೋದಲ್ಲ. ಯಾವುದನ್ನು ನಾವು ಇಮೋಷನಲಿ ಬೈಯಿಂಗ್ ಮಾಡ್ತೀವೋ, ನಮ್ಮ ಭಾವೋದ್ವೇಗಕ್ಕೆ ಒಳಗಾಗಿ ಯಾವ ಕೆಲಸವನ್ನು ಮಾಡ್ತೀವೋ ಅಂಥ ಭಾವೋದ್ವೇಗಕ್ಕೆ ಒಳಗಾಗುವಂಥ, ಒತ್ತಡಕ್ಕೆ ಒಳಗಾಗುವಂಥ ನಮ್ಮ ತೀರ್ಮಾನಗಳನ್ನು ತಹಬಂದಿಯಲ್ಲಿಟ್ಟುಕೊಳ್ಳುವ ಮೂಲಕ, ಸ್ಥಿತಪ್ರಜ್ಞೆಯನ್ನು ಕಾಯ್ಕೊಳ್ಳುವ ಮೂಲಕ ಮುಂದಿನ ದಿನಗಳು ಸುಂದರವಾಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಹೂಡಿಕೆ, ನಮ್ಮ ಉಳಿತಾಯ, ನಮ್ಮ ಬದುಕು ಇರಬೇಕು ಅಂತ ವಾರನ್ ಬಫೆಟ್ ಹೇಳ್ತಾರೆ. ಒಂದು ಸಮೀಕ್ಷೆ ನಡೆಯುತ್ತೆ ಅಮೇರಿಕೆಯಲ್ಲಿ. ಆ ಸಮೀಕ್ಷೆಯಲ್ಲಿ ಈ ಹೈ ಸೊಸೈಟಿ ಇರುವಂಥ ಒಂದು ಕಮ್ಯುನಿಟಿಗೆ ಹೋಗ್ತಾರೆ, ಬಡಾವಣೆಗೆ. ಆ ಬಡಾವಣೆಯಲ್ಲಿ ಎಲ್ಲರ ಬದುಕನ್ನು ನೋಟ್ ಮಾಡಿಕೊಳ್ಳಲಾಗತ್ತೆ. ಹಾಗೆಯೇ ಮಧ್ಯಮ ವರ್ಗೀಯರು ಮತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುವಂಥ ಒಂದು ಕಮ್ಯುನಿಟಿಗೆ ಹೋಗಿ ಸಮೀಕ್ಷೆ ಮಾಡಲಾಗತ್ತೆ. ಯಾವ ಹೈ ಸೊಸೈಟಿಯ ಕಮ್ಯುನಿಟಿಯವರ ಬದುಕಿನ ಜಾತಕವನ್ನು ತೆಗೆದರೆ ಅಲ್ಲಿ ಬೆಲೆ ಬಾಳುವ ಕಾರುಗಳಿದ್ದಾವೆ, ಬೆಲ್ಜಿಯಂ ಕನ್ನಡಿಗಳಿದ್ದಾವೆ, ಅತಿ ದೊಡ್ಡದಾದ ವಿಲ್ಲಾಗಳಿದ್ದಾವೆ. ಆದರೆ ಅವರ ಕ್ರೆಡಿಟ್ ಕಾರ್ಡ್ನ ಪೇಮೆಂಟ್ ಆಗಿಲ್ಲ,
EMIಗಳೆಲ್ಲ ಪೇಮೆಂಟ್ಗಳು ಬಂದು ನಿಂತಿದ್ದಾವೆ. ಇವತ್ತು ಬಂದ ಸಂಬಳ ನಾಳೆ ಬೆಳಗ್ಗೆ ಖಾಲಿಯಾಗಿರುತ್ತದೆ. ಮುಂದಿನ ತಿಂಗಳಿಗಾಗಿ ಹಾತರಿಯುತ್ತಾ ಆತ ಕೆಲಸ ಮಾಡಬೇಕಾಗ್ತದೆ. ಆತನಿಗೆ ಆರ್ಥಿಕ ಸ್ವಾತಂತ್ರ್ಯವಿಲ್ಲ. ಆದರೆ ನೋಡಲಿಕ್ಕೆ ಅದ್ಭುತವಾದಂಥ ರಮ್ಯವಾದ ಶ್ರೀಮಂತಿಕೆ ಎದ್ದು ಹೊಡೆಯುವಂಥ ಜೀವನ ಶೈಲಿ ಅಲ್ಲಿ ಕಾಣಿಸ್ತಾ ಇರ್ತದೆ. ಅದೇ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಯಾವ ಮಧ್ಯಮ ವರ್ಗೀಯ ಮತ್ತು ಅದಕ್ಕಿಂತ ಕೆಳಗಿನ ಸ್ತರದ ಕಮ್ಯುನಿಟಿಗೆ ಹೋಗಲಾಗಿರುತ್ತೋ ಅವರೆಲ್ಲ ಈ ಉಳಿತಾಯದ ಕಡೆ ಬದುಕನ್ನು ತೋರ್ಪಡಿಸಿಕೊಂಡಿರ್ತಾರೆ, ಅಥವಾ ಉಳಿತಾಯದ ಕಡೆ ತಮ್ಮ ಜೀವನದ ಶೈಲಿಯನ್ನು ರೂಢಿಸಿಕೊಂಡಿರ್ತಾರೆ. ಜೊತೆಗೆ ಶಿಸ್ತನ್ನು ಪಾಲಿಸ್ತಾ ಇರ್ತಾರೆ. ಬದುಕಿನಲ್ಲಿ ಆರ್ಥಿಕತೆಯ ಬಗ್ಗೆ ಹೆಚ್ಚು ಅಲರ್ಟ್ನೆಸ್ ಇರುತ್ತೆ, ಜಾಗೃತಿ ಇರುತ್ತೆ. ಯಾವುದು ಬೇಕಾ ಮತ್ತು ಯಾವುದು ಬೇಡ ಎನ್ನುವುದರ ವಿವೇಚನೆ ಅವರಿಗಿರುತ್ತೆ. ಅವರು ಯಾರೂ ಕೂಡ 30ನೇ ತಾರೀಕಿನ ಮತ್ತೊಂದು ಚೆಕ್ಕಿಗಾಗಿ ಕಾಯ್ತಾ ಇರುವುದಿಲ್ಲ. ಒಂದು ವೇಳೆ ಅವರ ಕೆಲಸ ಹೋದರೂ ಕೂಡ ಮುಂದಿನ 6 ತಿಂಗಳು ತಮ್ಮ ಬದುಕನ್ನು ಯಾವುದೇ ತೊಂದರೆ ಇಲ್ಲದೆ ಕಳೆಯುವಷ್ಟು ಉಳಿತಾಯವನ್ನು ಅವರು ಮಾಡಿಕೊಂಡಿರ್ತಾರೆ. ಇದರ ಜೊತೆ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ಅವರು. ಯು ಶುಡ್ ಲರ್ನ್ ದಿ ಆರ್ಟ್ ಆಫ್ ಕಂಪೌಂಡಿಂಗ್, ಪವರ್ ಆಫ್ ಕಂಪೌಂಡಿಂಗ್ ಅಂತ. ಪವರ್ ಆಫ್ ಕಂಪೌಂಡಿಂಗ್ ಅಂತಂದರೆ, ಒಂದು ತಿಂಗಳಿಗೆ 10,000 ರೂಪಾಯಿ SIP ಮಾಡಿದ ವ್ಯಕ್ತಿ ಕೇವಲ 10-20 ವರ್ಷಗಳಲ್ಲಿ ಕೋಟಿ ರೂಪಾಯಿ ಆಗಿದ್ದನ್ನು ನೋಡಬಹುದು. ಇವತ್ತು 100 ರೂಪಾಯಿ ಆಗಿದ್ದು ಮುಂದಿನ ತಿಂಗಳು 105 ಆಗಿರುತ್ತೆ. ಮುಂದಿನ ತಿಂಗಳು 105 ಆಗಿದ್ದು 105ಕ್ಕೆ ಬಡ್ಡಿ ಬಂದು 115 ಆಗುತ್ತೆ. ಆಮೇಲೆ 115ಕ್ಕೆ ಬಡ್ಡಿ ಬರುತ್ತೆ, 100ಕ್ಕಲ್ಲ. ನೀವು ತೊಡಗಿಸಿದ್ದು ಕೇವಲ 100 ರೂಪಾಯಿ, 100 ಇದ್ದದ್ದು 105 ಆಗಿದೆ. 105ಕ್ಕೆ ಮತ್ತೆ ಬಡ್ಡಿ ಬರುತ್ತೆ, ಅದು 115 ಆಗುತ್ತೆ. 115ಕ್ಕೆ ಬಡ್ಡಿ ಬರುತ್ತೆ, ಅದು 125 ಆಗುತ್ತೆ. ಈ ರೀತಿ ಕಂಪೌಂಡ್ ಆಗ್ತಾ, ಚಕ್ರ ಬಡ್ಡಿ ಅಂತ ಕರಿತೀವಿ ನಮ್ಮಲ್ಲಿ. ಆ ಕಂಪೌಂಡ್ ಆಗ್ತಾ ಹೇಗೆ ನಿಮ್ಮ ಸಣ್ಣ ಮೊತ್ತದ ಉಳಿತಾಯ ಮುಂದೊಂದು ದಿನ ಭಾಳ ದೊಡ್ಡ ಮಟ್ಟದ ಧನರಾಶಿಯಾಗಿ ನಿಮ್ಮ ಎದುರಿಗೆ ಬಂದು ನಿಲ್ಲತ್ತೆ ಅಂದರೆ ನೀವು ಅದನ್ನು ನಿರೀಕ್ಷೆಯೇ ಮಾಡಿರೋದಿಲ್ಲ. ಯಾವತ್ತು 20 ವರ್ಷಗಳ ಯೋಜನೆಯನ್ನು ಮಾಡಿ, ನಿಮ್ಮ ಯೌವನದಲ್ಲಿ ಆಲೋಚನೆಯನ್ನು ಮಾಡಿ, ಇಲ್ಲದೆ ಹೋದರೆ ಮಧ್ಯಮ ವಯಸ್ಸಿನಲ್ಲಿ ಈ ರೀತಿಯಾದ ಆಲೋಚನೆ ಮಾಡಿ, ಅದರ ಮೂಲಕ ನಿಮ್ಮ ನಿವೃತ್ತಿಯ ಬದುಕು ಸುಂದರವಾಗಿರಲಿಕ್ಕೆ ಸಾಧ್ಯ ಆಗತ್ತೆ. ಇದಕ್ಕಾಗಿ ನಿಮ್ಮ ಎಲ್ಲ ಆಕಾಂಕ್ಷೆಗಳನ್ನು, ಆಸೆಗಳನ್ನು ತ್ಯಾಗ ಮಾಡಬೇಕಾಗಿಲ್ಲ, ನಿರ್ಮೋಹಿಯಾಗಬೇಕಾಗಿಲ್ಲ, ಎಲ್ಲವನ್ನೂ ತೊರೆದು ಜೀವನವನ್ನು ಮಾಡಬೇಕಾಗಿಲ್ಲ. ಹಿತಮಿತವಾಗಿ ಬದುಕಿನಲ್ಲಿ ಒಂದಷ್ಟು ದುಡ್ಡನ್ನು ಎತ್ತಿಡುವಂಥ ಸಣ್ಣದಾದಂಥ ಹವ್ಯಾಸಕ್ಕೆ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಅದು ಭಾಳ ದೊಡ್ಡ ಮಟ್ಟದ ಸಂಪತ್ತನ್ನು ನಿಮಗೂ ಒದಗಿಸಿಕೊಡುತ್ತೆ ಅಂತ ವಾರನ್ ಬಫೆಟ್ ಹೇಳ್ತಾರೆ. ಆಮೇಲೆ ರಿಸ್ಕ್ ಅಂತ. ರಿಸ್ಕ್ ಅಂದರೆ ಯಾವುದು? ರಿಸ್ಕ್ ಅಂದರೆ ವೆನ್ ಯು ಡೋಂಟ್ ನೋ ಇಟ್ ಇಸ್ ಅ ರಿಸ್ಕ್. ನೀವು ಯಾವುದೋ ಒಂದು ಉದ್ಯೋಗಕ್ಕೆ ಕೈ ಹಾಕ್ತೀರಿ, ಆ ಉದ್ಯೋಗದ ಬಗ್ಗೆ ನಿಮಗೆ ABCD ಗೊತ್ತಿಲ್ಲ, ಆದರೆ ನಿಮಗೆ ದುಡ್ಡು ಮಾಡಬೇಕನ್ನುವಂಥ ನಿಮ್ಮ ಒಳಗಡೆ ವಿಶ್ಫುಲ್ ಥಿಂಕಿಂಗ್ ಇದೆ, ಅಂದರೆ ನಿಮ್ಮ ಬಯಕೆ ಇದೆಯಲ್ಲ, ಅದು ನಿಮ್ಮನ್ನು ದಿಢೀರ್ ಶ್ರೀಮಂತನಾಗಬೇಕು ಅನ್ನುವಂಥ ನಿಮ್ಮ ಮನಸ್ಥಿತಿ ಏನಿದೆ, ಅದಕ್ಕಾಗಿ ಏನು ಮಾಡುತ್ತೆ, ಗೊತ್ತಿಲ್ಲದ ವ್ಯಾಪಾರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ನಷ್ಟ ಆಗುತ್ತೆ. ಹಾಗಾದರೆ ಏನು ಮಾಡಬೇಕಂದ್ರೆ ಈ ವಿಶ್ಫುಲ್ ಥಿಂಕಿಂಗ್ ಮೂಲಕ ಆಗುವಂಥ ರಿಸ್ಕ್ ಫ್ಯಾಕ್ಟರ್ ಇರುವಂಥ ಬಿಸ್ನೆಸ್ ಬಗ್ಗೆ ಮೊದಲು ಮಾಹಿತಿಯನ್ನು ಸಂಗ್ರಹ ಮಾಡಿ. ನೋಡಿ, ಭಾಳಷ್ಟು ಜನ ಇವತ್ತು ಈ ಕಳೆದ ಕೆಲವು ದಿನಗಳಿಂದ ನೋಡ್ತಾ ಇದ್ದಾರೆ, ಸಿಲ್ವರ್ ಮತ್ತು ಗೋಲ್ಡ್ನ ಟ್ರೇಡಿಂಗ್ ಶುರುವಾಗಿದೆ. ಇದ್ದಕ್ಕಿದ್ದ ಹಾಗೆ ಭಾರತ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಯಾವ ಮಟ್ಟಿಗೆ ಇದರ ಹಾವಳಿ ಶುರುವಾಗಿದೆ ಅಂದರೆ, ಯಾರಿಗೆ ಅದರ ಬಗ್ಗೆ ಕಿಂಚಿತ್ತೂ ಅರಿವಿಲ್ಲವೋ ಅವರು ಕೂಡ ಸಿಲ್ವರ್ ಮೇಲೆ ದುಡ್ಡು ಹಾಕಿದ್ದಾರೆ. ಯಾರಿಗೆ ಇದು ಬೇಕೋ ಬೇಡವೋ ಗೊತ್ತಿಲ್ಲ, ಅವರು ಗೋಲ್ಡ್ ಮೇಲೆ ದುಡ್ಡು ಹಾಕಿದ್ದಾರೆ. ಗೋಲ್ಡ್ ಎನ್ನುವುದು ನಮಗೆ ಆಭರಣದ ಮೂಲಕ, ನಮ್ಮ ಆಪದ್ಧನದ ಮೂಲಕ ನಮ್ಮ ಬದುಕಿನಲ್ಲಿ ಮೊದಲಿಂದ ಇದ್ದದ್ದು. ಆ ಸಿಲ್ವರ್ ಎನ್ನುವಂಥ ಒಂದು ಲೋಹ ಬಂದು ಈಗ ಏನು ಸೇರಿಕೊಂಡಿದೆ, ಅದು EV ವೆಹಿಕಲ್ಗಳಿಗೆ 1 kg ಸಿಲ್ವರ್ ಬೇಕೇ ಬೇಕು ಬ್ಯಾಟ್ರಿಗೋಸ್ಕರ. ಹೇಗೆ ಲಿಥಿಯಂ ಬಗ್ಗೆ ಶುರುವಾಗಿತ್ತು, ಅದೇ ರೀತಿ ಸಿಲ್ವರ್ ಶುರುವಾಗಿ ಯಾವ ಮಟ್ಟಿನ ಹೂಡಿಕೆಗೆ ಅದು ಎಳ್ಕೊಂಡು ಹೋಗ್ತಾ ಇದೆ ಅಂದರೆ, ಇವತ್ತು ನೀವು ಯಾವುದೇ ರೀಲನ್ನು ನೋಡಿ, ಯಾವುದೇ ಇನ್ಸ್ಟಾಗ್ರಾಮ್ನ ಪೇಜನ್ನು ನೋಡಿ, ಯಾವುದೇ ಹೂಡಿಕೆದಾರನನ್ನು ಕೇಳಿ, ಯಾವುದೇ ಅಡ್ವೈಸರ್ನ ಕೇಳಿ, ಆತ ಸಿಲ್ವರ್ ಬಗ್ಗೆ ಮಾತಾಡ್ತಾನೆ. ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ನಾವು ಮನೆಯಲ್ಲಿರುವಂಥ ಎಲ್ಲ ದುಡ್ಡನ್ನು ತೆಗೆದುಕೊಂಡು ಅದರಲ್ಲಿ ತೊಡಗಿಸಿದ್ದೇ ಆದರೆ ಲಾಭವೂ ಆಗ್ಬೋದು, ನಷ್ಟವೂ ಆಗ್ಬೋದು. ಅದರ ಬಗ್ಗೆ ತಿಳುವಳಿಕೆ ಇರುವುದು ಬಹಳ ಮುಖ್ಯ. ನಮಗೆ ಶೇರ್ ಟ್ರೇಡಿಂಗ್ ಬಗ್ಗೆ ಮಾಹಿತಿ ಇರೋದಿಲ್ಲ, ಎಲ್ಲರೂ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮ ಕಮ್ಯುನಿಟಿಯಲ್ಲಿ. ನಾವು ಇದ್ದಕ್ಕಿದ್ದ ಹಾಗೆ ಒಂದು ಅಕೌಂಟನ್ನು, ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಯಾವ್ದು ತೊಗೋಬೇಕು, ಯಾವ್ದು ತೊಗೋಬಾರ್ದು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡೋದಿಲ್ಲ. ಯಾವ ಅಡ್ವೈಸರ್ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಶೇರನ್ನು ಬೆಳಗ್ಗೆ 8:15ಕ್ಕೂ 8:00ವರೆಗೆ ಹೇಳ್ಬಿಡ್ತಾನೆ, ಅದನ್ನು ತೊಗೊಂಡ್ಬಿಡ್ತೀವಿ. ನೋಡಿದರೆ ಇದರ ಹಿಂದೆ ಹಿಡನ್ ಅಜೆಂಡಾ ಇರುತ್ತೆ. ಈ ಶೇರಿನ ಮಾರುಕಟ್ಟೆಯನ್ನು ಜಾಸ್ತಿ ಏರಿಸಿ ಶಾರ್ಟ್ ಸೆಲ್ಲಿಂಗ್ ಮಾಡಿ ಇದ್ದಕ್ಕಿದ್ದಾಗೆ ಖರೀದಿ ಮಾಡಿ ಅದನ್ನು ಮಾರಾಟ ಮಾಡಿಬಿಡುವಂಥ ಒಂದು ದೊಡ್ಡದಾದಂಥ ಷಡ್ಯಂತ್ರ ನಡೀತಾ ಇರುತ್ತೆ.
ಅಂದರೆ ನಾವು ಯಾವ ವ್ಯವಹಾರವನ್ನು ಮಾಡ್ತೀವೋ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇರಬೇಕು. ಒಂದು ಹೋಟೆಲನ್ನು ಮಾಡಿದರೆ ಹೋಟೆಲ್ನಲ್ಲಿ ದೋಸೆ ಭಟ್ಟ ಬರದೆ ಹೋದರೂ ದೋಸೆ ಹಾಕಲಿಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲದೆ ಹೋದರೆ, ಅಥವಾ ಚಹಾ ಮಾಡುವ ವ್ಯಕ್ತಿ ಬರದೇ ಹೋದರೆ, ಅಥವಾ ನಮಗೆ ಏನು ಅಗತ್ಯ ಇದೆ ಹೋಟೆಲ್ ಮಾಡಲಿಕ್ಕೆ ಬೇಕಾದಂಥ ಮೂಲ ಪರಿಕರಗಳ ಕಲ್ಪನೆಯೇ ಇಲ್ಲದೆ ದಿಢೀರಂಥ ಹೋಟೆಲನ್ನು ಶುರು ಮಾಡಿದರೆ ಯಾವ ರೀತಿಯ ರಿಸ್ಕ್ ಉಂಟಾಗುತ್ತೋ ಆ ರಿಸ್ಕ್ ಉಂಟಾಗಲಾರದ ಹಾಗೆ ಅದಕ್ಕಿಂತ ಮುಂಚೆ ತರಬೇತಿ ಪಡೆಯುವುದು ಅಥವಾ ಅಧ್ಯಯನ ಮಾಡಿ ವ್ಯವಹಾರಕ್ಕೆ ಹೇಳಿದ್ರೆ ರಿಸ್ಕ್ ಆಗುವುದಿಲ್ಲ ಅಂತ ವಾರನ್ ಬಫೆಟ್ ಹೇಳ್ತಾರೆ. ಫಿನಾನ್ಷಿಯಲ್ ಫ್ರೀಡಮ್ಯನ್ನು ಮನುಷ್ಯ ಇಟ್ಕೋಬೇಕು ಜೀವನದಲ್ಲಿ. ಅಂದರೆ ಆರ್ಥಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವೇಚ್ಛಾಚಾರ ಅಲ್ಲ. ಇಷ್ಟೊತ್ತು ತನಕ ನಾನು ಹೇಳಿದ್ದು ಆರ್ಥಿಕ ಸ್ವೇಚ್ಛಾಚಾರಕ್ಕೆ ಹೋಗಬಹುದಾದಂಥ ಸಾಧ್ಯತೆಗಳ ಬಗ್ಗೆ ಹೇಳಿದೆ. ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು? ಫಿನಾನ್ಷಿಯಲ್ ಫ್ರೀಡಮ್ ಬಗ್ಗೆ ನಮ್ಗೆ ಮಾಹಿತಿಯೇ ಇಲ್ಲ. ನಾವೆಲ್ಲ ಏನು ಮಾಡಬೇಕಂದ್ರೆ ಶ್ರೀಮಂತರಾಗಬೇಕು. ಎಷ್ಟು ಶ್ರೀಮಂತರಾಗಬೇಕು ನಮ್ಗೆ ಗೊತ್ತಿಲ್ಲ. ಶ್ರೀಮಂತರಾಗುವುದರಿಂದ ಲಾಭ ಏನು? ಶ್ರೀಮಂತರಾಗುವುದರಿಂದ ನಾವು ಭಾಳಷ್ಟು ಸಂತೋಷವಾಗಿರ್ಬೋದು, ಆನಂದವಾಗಿರ್ಬೋದು, ಕೇಳಿದ್ದನ್ನೆಲ್ಲ ಖರೀದಿ ಮಾಡ್ಬೋದು, ಇಷ್ಟ ಬಂದ ಕಡೆ ಎಲ್ಲ ನಾವು ಟೂರ್ ಮಾಡ್ಬೋದು. ಹೀಗೆ ಸ್ವೇಚ್ಛಾಚಾರದ ಬಗ್ಗೆ ಮಾತಾಡ್ತೀವಿ ವಿನಃ ಆರ್ಥಿಕ ಸ್ವಾತಂತ್ರ್ಯದಿಂದ ಆಗುವಂಥ ಲಾಭದ ಬಗ್ಗೆ ನಮಗೆ ಕಲ್ಪನೆ ಇಲ್ಲ. ಆರ್ಥಿಕ ಸ್ವಾತಂತ್ರ್ಯದಿಂದ ವಾರನ್ ಬಫೆಟ್ ಹೇಳುವ ಮೊದಲ ಇದು ಏನಂದರೆ, ಲಾಭ ಏನು ಅಂದರೆ ಮೆಂಟಲ್ ಪೀಸ್. ನೀವು ಶಾಂತವಾಗಿ ನಿದ್ದೆ ಮಾಡ್ಬೋದು. ಒಂದು ವೇಳೆ ನಿಮಗೆ EMI ಇದ್ದರೆ ಅಥವಾ ಒಂದು ಯಾವುದೋ ಕ್ರೆಡಿಟ್ ಕಾರ್ಡ್ನ ರಿಪೇಮೆಂಟ್ ಇದ್ದರೆ, ನೀವು ಕೆಲಸ ಹೊರಟು ಹೋದರೆ ಮುಂದಿನ ತಿಂಗಳು ಏನು ಮಾಡಬೇಕು ಅಂತ ನಿದ್ದೆಗೇಡಾಗತ್ತೆ. ಸರಿಯಾಗಿ ನಿದ್ದೆ ಬರೋದಿಲ್ಲ. ಕೆಲಸದ ಅಭದ್ರತೆ ನಿಮ್ಮನ್ನು ಕಾಡಲಿಕ್ಕೆ ಶುರುವಾಗುತ್ತೆ. ಒಂದು ವೇಳೆ ನಿಮಗೆ ಆ ರೀತಿಯ ಸಾಲ ಇಲ್ಲ ಅಂದರೆ ಕೆಲಸ ಹೋದರೂ ಕೂಡ 6 ತಿಂಗಳು ನೀವು ಆಲೋಚನೆಯನ್ನು ಮಾಡೋದಿಲ್ಲ. ಮೊದಲನೇದಾಗಿ ಮಾನಸಿಕ ಶಾಂತಿ ಲಭ್ಯ ಆಗುತ್ತೆ. ಎರಡನೇದು ಫೈನಾನ್ಷಿಯಲ್ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಮೂರನೇದಾಗಿ ಹೊಸ ಕನಸುಗಳನ್ನು ಕಾಣಲಿಕ್ಕೆ ಅವಕಾಶ ಆಗುತ್ತೆ. ನಾಲ್ಕನೇದು ಸಂಬಂಧಗಳು ಚೆನ್ನಾಗಾಗ್ತವೆ. ಏನು ಹಂಗಂದರೆ ಸಂಬಂಧ ಹೆಂಗೆ ಚೆನ್ನಾಗ್ತವೆ? ದುಡ್ಡಿನ ತೊಂದರೆ ಇದ್ದಾಗ ಮಗು ಬಂದು ಏನನ್ನೇ ಕೇಳಿದ್ರು ಆತನನ್ನು ನೀವು ಬೈಲಿಕ್ಕೆ ಶುರು ಮಾಡ್ತೀವಿ. ದುಡ್ಡಿಗೆ ಸಮಸ್ಯೆ ಇದೆ ಅಂತ ನಿಮ್ಗೆ ಅನಿಸ್ದಾಗ ಹೆಂಡ್ತಿ ಯಾವುದೇ ಮಾತಾಡಿದರೂ ಕೂಡ ಛಟ್ ಅಂತ ಕೆಟ್ಟ ಶಬ್ದಗಳನ್ನ ನಾವು ಬಳಸ್ತೀವಿ. ನಿಮ್ಮಲ್ಲಿ ಆ ರೀತಿಯಾದಂಥ ಆರ್ಥಿಕ ತಾಪತ್ರ ಇಲ್ಲದೆ ಹೋದರೆ ಮಕ್ಕಳ ಜೊತೆ, ಸಂಬಂಧಿಕರ ಜೊತೆ, ಸ್ನೇಹಿತರ ಜೊತೆ, ಪತಿಯ ಜೊತೆ, ಪತ್ನಿಯ ಜೊತೆ ಸಂಬಂಧ ಅತ್ಯಂತ ಸಾಮರಸ್ಯದಿಂದ ಕೂಡಿರುತ್ತೆ. ಬದುಕುತ್ತಿರುವುದು ಯಾರಿಗಾಗಿ ಅನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ. ನಾವೆಲ್ಲರೂ ಬದುಕ್ತಾ ಇರೋದು ಸಮಾಜಕ್ಕಾಗಿ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದಲ್ಲ, ಬದುಕ್ತಿರೋದು ನಮಗಾಗಿ ಮತ್ತು ನಮ್ಮ ಕುಟುಂಬಕ್ಕಾಗಿ, ನಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ. ನಮ್ಮ ಇಡೀ ಜೀವನದ ಎಲ್ಲ ಚರ್ಯಗಳನ್ನು ಗಮನಿಸಿ, ನಾವು ಬದುಕ್ತಾ ಇರೋದು ಇತರರಿಗಾಗಿ. ಅದನ್ನು ನಿಲ್ಲಿಸಿ ನಿಮಗಾಗಿ ನೀವು ಬದುಕುವುದನ್ನು ಶುರು ಮಾಡಿ. ಅದರರ್ಥ ಬೇರೆಯವ್ರಿಗೆ ಉಪಕಾರ ಮಾಡಬೇಡಿ ಅಂತಲ್ಲ, ಬೇರೆಯವ್ರ ಜೊತೆ ಬೆರಿಬಾರ್ದು ಅಂತಲ್ಲ. ನಿಮ್ಮ ಫೋಕಸ್ಸು ನಿಮ್ಮ ಬದುಕಿನ ಮೌಲ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಅಂತ ನಿಮಗೆ ಗೊತ್ತಿರಬೇಕು ಅಂತ. ಎಜುಕೇಟ್ ಯುವರ್ ಸೆಲ್ಫ್. ಎಷ್ಟು ಸಾಧ್ಯವೋ ಅಷ್ಟು ನೀವು ಮಾಡುವ ಕೆಲಸದ ಬಗ್ಗೆ ಓದ್ಕೊಳ್ಳಿ. ಅಪ್ಡೇಟ್ ಆಗುವ ಮೂಲಕ ನಿಮ್ಮ ಬದುಕಿನ ಸ್ತರ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇನ್ನು ನಮ್ಮಲ್ಲಿ ಮಿಸ್ಟೇಕ್ಗಳು ಏನು ಮಾಡ್ತೀವಿ ನಾವು? ಇಮೋಷ್ನಲ್ ಸ್ಪೆಂಡಿಂಗ್ ಮಾಡ್ತೀವಿ. ನಾವು ಪ್ರಾರಂಭದಲ್ಲಿ ಹೇಳಿದೆ, ಭಾವೋದ್ವೇಗಕ್ಕೆ ಒಳಗಾಗಿ ಖರ್ಚು ಮಾಡೋದು. ಯಾರೋ ಹೋಗಿದ್ದಾರೆ ಅಂತ ನಾವು ಹೋಗೋದು, ಮಾಲ್ಗೆ ಹೋಗಿದ್ದೀವಿ ಅಂತ ಬಟ್ಟೆ ತೊಗೊಳ್ಳೋದು, ಡಿಸ್ಕೌಂಟ್ ಇದೆ ಅಂತ ಶಾಪಿಂಗ್ ಮಾಡೋದು. ಎರಡನೇದು ಪಿಯರ್ ಪ್ರೆಷರ್ನಲ್ಲಿ ಶಾಪಿಂಗ್ ಮಾಡೋದು, ಒತ್ತಡದಲ್ಲಿ ಖರೀದಿ ಮಾಡುವಂಥದ್ದು. ಮೂರನೇದು ಲಾಟ್ರಿ ಮೈಂಡ್ಸೆಟ್ಟು. ಏನಿದು ಲಾಟ್ರಿ ಮೈಂಡ್ಸೆಟ್ಟು? ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ದುಡ್ಡು ಬರುತ್ತೆ ಬಿಡುವಂಥ ಆಲೋಚನೆ ಮಾಡುವಂಥ ಮನಸ್ಥಿತಿ. ನಾಲ್ಕನೇದು, ಇವೆಲ್ಲ ಮಾಡ್ತಾ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಗಮನವೇ ಇರೋದಿಲ್ಲ. ಒಂದು ಕಡೆಯಿಂದ ರಕ್ತದೊತ್ತಡ ಬರುತ್ತೆ, ಮತ್ತೊಂದು ಕಡೆ ಮಧುಮೇಹ ಬರುತ್ತೆ, ನಮ್ಮ ಮಾನಸಿಕ ಶಾಂತಿ ಹೊರಟು ಹೋಗುತ್ತೆ. ಯಾವಾಗ ನಮ್ಮಲ್ಲಿ ಒಂದು ಶಿಸ್ತು ಅನ್ನೋದಿರೋದಿಲ್ವೋ, ಯಾವಾಗ ಈ ರೀತಿಯಾದ ಮಿಸ್ಟೇಕ್ಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೇವೋ ಆವಾಗ ಆರೋಗ್ಯ ಕೈ ಕೊಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಭಾಳ ಮುಖ್ಯವಾಗಿ ಹೇಳಬೇಕಾಗಿದ್ದೇನೆಂದರೆ, ಬದುಕಿನಲ್ಲಿ ದುಡ್ಡು ಮಾಡಬೇಕು. ಇಡೀ ಜಗತ್ತು ಓಡ್ತಾ ಇರೋದು ರೇಸ್ನಲ್ಲಿ. ದುಡ್ಡು ಮಾಡಬೇಕು ಅನ್ನೋದಲ್ಲ, ಬದುಕಿನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಅಂತ ನಾವು ಆಲೋಚನೆ ಮಾಡಿಬಿಟ್ರೆ, ಅದು ಕೂಡ ಕುಟುಂಬದ ಎಲ್ಲರೂ ಇದರಲ್ಲಿ ಪಾಲುದಾರರಾದರೆ ಯಾವತ್ತೂ ಸಮಸ್ಯೆ ಇರುವುದಿಲ್ಲ. ಆದ್ದರಿಂದ ಬಟಾಬಯಲಾದ ಬದುಕಿನಲ್ಲಿ ಬಚ್ಚಿಟ್ಟುಕೊಂಡು ಬದುಕುವುದನ್ನು ಕಲಿಯಬೇಕು. ಒಳ್ಳೆಯದಾಗಲಿ. ನಮಸ್ಕಾರ.